ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಅಡುಗೆ ಮನೆಯಲ್ಲೂ ಅದ್ಭುತವಾಗಿ ಉಪಯೋಗವಾಗುವಂಥ ಕೆಲವೊಂದು ಸಲಹೆಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಡಯಟ್ ಮಾಡೋ ಅಂಥವ್ರಿಗೆ ಅಡುಗೆ ಮನೆನ ಸಮ್ಮರಲ್ಲಿ ಜಿಡ್ಡು ಫ್ರೀಯಾಗಿ ಇಟ್ಕೊಳ್ಬೇಕು, ಅಡುಗೆ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಬೇಕು ಅಂತ ಅಂದ್ಕೊಳ್ಳೋರಿಗೆ ಈ ಒಂದು ವಿಡಿಯೋ ಮಾಡಿಸಿರೋ ವಿಡಿಯೋ ಅಂತಲೇ ಹೇಳ್ಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ದೋಸೆ ಇಡ್ಲಿ ಬ್ಯಾಟರ್ನ ಚಳಿಗಾಲದಲ್ಲಿ ಮಾಡುವಾಗ ಸರಿಯಾಗಿ ಉಳಿ ಬರಲ್ಲ, ಫರ್ಮೆಂಟ್ ಆಗಲ್ಲ ಅಂತ ಹೇಳ್ತಾರೆ. ಅದೇ ಬೇಸಿಗೆ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಬೇಸಿಗೆ ಕಾಲದಲ್ಲಿ ಉಳಿ ಜಾಸ್ತಿ ಬರುತ್ತೆ. ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡುವಾಗ ಜಾರ್ ಬೇಗನೆ ಬಿಸಿ ಬರ್ತಾ ಇರುತ್ತೆ. ಆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಥರ ದೋಸೆ ಇಡ್ಲಿ ಉತ್ತಪ್ಪಂ ಯಾವುದೇ ಬ್ಯಾಟರ್ನ ಪ್ರಿಪೇರ್ ಮಾಡಬೇಕಾದ್ರೂ ಅಕ್ಕಿ ಎಲ್ಲನೂ ನೆನೆಸಿಟ್ಟಿರ್ತೀರಲ್ವ, 8 ಗಂಟೆಗಳ ಕಾಲ ನೆನೆಸಿಟ್ಟಿರೋ ಅಂಥ ಅಕ್ಕಿನ ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಕ್ಕೆ ಹೋಗಬೇಡಿ. ಈ ಒಂದು ಬಾಕ್ಸ್ ಅಥವಾ ನೀವು ಯಾವ ಕಂಟೈನರಲ್ಲಿ ಅಕ್ಕಿನ ನೆನೆಸಿಟ್ಟಿರ್ತೀರ ಆ ಕಂಟೈನರ್ನ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡೋದ್ರಿಂದ ಕೂಲಿಂಗ್ ಎಫೆಕ್ಟ್ ಅನ್ನೋದು ಆಗುತ್ತೆ. ಸೊ ಈ ಕೂಲಾಗಿರುವಂತಹ ಮಿಕ್ಸರ್ನ ಗ್ರೈಂಡ್ ಮಾಡಿದಾಗ ಮಿಕ್ಸಿ ಜಾರ್ ಬಿಸಿ ಬರ್ದಿರ ಇರುತ್ತೆ. ಅಷ್ಟೇ ಅಲ್ಲ, ಸ್ವಲ್ಪ ಕೂಲಿಂಗ್ ಪ್ರೋಸೆಸ್ಸಲ್ಲೇ ಇದೆಲ್ಲ ನಡೆಯೋದ್ರಿಂದ ಬೇಗ ಫರ್ಮೆಂಟ್ ಆಗ್ದಿರ, ಅಂದರೆ ಫರ್ಮೆಂಟೇಷನ್ ಜಾಸ್ತಿ ಆಗ್ದಿರ, ಜಾಸ್ತಿ ಉಳಿ ಬರ್ದಿರ ಕೂಡ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಒಂದು 30 ನಿಮಿಷ ಆದಮೇಲೆ ಫ್ರಿಜ್ಜಿಂದ ಹೊರಗಡೆ ತೆಗೆದು ಗ್ರೈಂಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫಿಂಗರ್ ಪ್ರಿಂಟ್ಸ್ ಕೂಡ ಈ ಒಂದು ಮಿಕ್ಸಿ ಜಾರ್ ಮೇಲೆ ಬೀಳ್ತಾ ಇದೆ. ಅಂದರೆ ಇದು ಕೂಲ್ ಆಗಿದೆ ಅಂತ ಅರ್ಥ. ಯೂಶುವಲಿ ಈ ಥರ ಮಿಕ್ಸಿ ಜಾರ್ಗೆ ಹಾಕಬೇಕಾದ್ರೆ ಇಮ್ಮಿಡಿಯೇಟಾಗಿ ಮಿಕ್ಸಿ ಕೂಡ ಹೀಟ್ ಆಗುತ್ತೆ, ಜಾರ್ ಕೂಡ ಬಿಸಿ ಬಂದ್ಬಿಡುತ್ತೆ. ಆ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಾದರೆ ಈ ಒಂದು ಟ್ರಿಕ್ನ ಡೆಫಿನೆಟ್ಲಿ ಫಾಲೋ ಮಾಡಿ. ಈಗ ರುಬ್ಬಿಟ್ಕೊಂಡಿರುವಂಥ ಬ್ಯಾಟರ್ನ ಒಂದೇ ಬಾಕ್ಸಲ್ಲಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಈವನ್ ಆಗಿ ಎಲ್ಲ ಕಡೆ ಕೂಡ ಉಳಿ ಬರುತ್ತೆ. ಅಂದರೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದಾಗ ಸರಿಯಾಗಿ ಮಿಕ್ಸ್ ಆಗದೆ ಇರುತ್ತೆ. ಅದೇ ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಎಲ್ಲ ಕಡೆ ನಾವು ಕೈಯಾಡಿಸಿ ನೀಟಾಗಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಉಳಿ ಅನ್ನೋದು ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನೋಡ್ತಾ ಇರ್ಬೋದು ಬ್ಯಾಟರ್ ಎಷ್ಟು ಪರ್ಫೆಕ್ಟಾಗಿ ಉಳಿ ಬಂದಿದೆ ಅಂತ. ತೀರಾ ಜಾಸ್ತಿ ಓವರ್ ಫರ್ಮೆಂಟ್ ಆಗಿಲ್ಲ, ಹಂಗಂತ ಕಡಿಮೆ ಕೂಡ ಫರ್ಮೆಂಟ್ ಆಗಿಲ್ಲ, ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ. ನಿಮಗೂ ಈ ಒಂದು ಟ್ರಿಕ್ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಬಲ್ಸ್ ಯಾವ ಥರ ಬಂದಿದೆ ಅಂತ. ಸೈಡಲ್ಲಿ ಈ ಥರ ನೊರೆ ಥರ ಫಾರ್ಮ್ ಆಗಿದೆ ಅಂದರೆ ಕರೆಕ್ಟಾಗಿ ಬ್ಯಾಟರ್ ಫರ್ಮೆಂಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಟಿಪ್, ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಇರುವೆಗಳ ಕಾಟ ಜಾಸ್ತಿನೇ ಇರುತ್ತೆ. ಅದರಲ್ಲೂ ಬೇಸಿಗೆಯಲ್ಲಿ ಸಣ್ಣದಾಗಿರುವಂಥ ಕೆಂಪು ಇರುವೆಗಳ ಕಾಟ ಜಾಸ್ತಿ ಇರುತ್ತೆ. ಎಲ್ಲಾದರೂ ಸ್ವಲ್ಪ ಜಿಡ್ಡಿತ್ತು, ಏನಾದರೂ ಸ್ವೀಟು ಅಥವಾ ಬೆಲ್ಲ ಇಟ್ವಿ ಅನ್ನೋದಾದರೆ ಇಮ್ಮಿಡಿಯೇಟಾಗಿ ಇರುವೆಗಳು ಬರ್ತಾ ಇರುತ್ತೆ. ಯೂಶುವಲಿ ನಮ್ಮ ಕಿಚನಲ್ಲಿ ಎಲ್ಲ ಕಡೆ ನಾನು ವೆನಿಗರ್ ಸ್ಪ್ರೇನ ಅಪ್ಲೈ ಮಾಡಿ ಕ್ಲೀನ್ ಮಾಡೋದ್ರಿಂದ ಎಲ್ಲೂ ಕೂಡ ಇರುವೆಗಳು ಕಾಣಿಸ್ಕೊಳ್ಳಲ್ಲ. ಬಟ್ ನಾನು ಅಬ್ಸರ್ವ್ ಮಾಡಿರೋ ಅಂಥದ್ದು ಫ್ರೂಟ್ ಬಾಸ್ಕೆಟಲ್ಲಿ ಸ್ವಲ್ಪ ಇರುವೆಗಳು ಕಾಣಿಸ್ಕೊಳ್ತಿದೆ ಇತ್ತೀಚೆಗೆ. ಸೊ ಅದಕ್ಕೋಸ್ಕರ ನಾನು ಒಂದು ಚಾಕ್ ಪೀಸ್ ಸಿಗುತ್ತೆ ಅಲ್ವಾ, ನಾರ್ಮಲಾಗಿ ಈ ಇರುವೆಗಳಿಗೆ ರಾಮಬಾಣ ಅಂತ ಕೂಡ ಹೇಳ್ತೀವಿ. ಈ ಚಾಕ್ ಪೀಸ್ನ ಸ್ವಲ್ಪ ವೆಟ್ ಮಾಡಿಕೊಂಡು ಯಾವ ಬಾಸ್ಕೆಟಲ್ಲಿ ಫ್ರೂಟ್ಸ್ನ ಇಡ್ತೀನೋ ಅದರ ಔಟರ್ ಸೈಡು ಲೇಯರ್ ಆಗಿ ಇದನ್ನು ಅಪ್ಲೈ ಮಾಡ್ತೀನಿ. ಆದಷ್ಟು ಇದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಮಕ್ಕಳು ಎಲ್ಲೆಲ್ಲಿ ಕೈ ಹಾಕ್ತಾರೋ ಆ ಪ್ಲೇಸಲ್ಲಿ ಈ ಚಾಕ್ ಪೀಸ್ನ ಡ್ರಾ ಮಾಡ್ದಿರ ಇದ್ರೇ ಬೆಟರು. ಯೂಶುವಲಿ ಫ್ರೂಟ್ ಬಾಸ್ಕೆಟ್ನ ಫ್ರಿಜ್ ಮೇಲೆ ಇಡ್ತಾ ಇರ್ತೀನಿ. ಫ್ರಿಜ್ ಮೇಲೆ ಇಟ್ಟರೂ ಕೂಡ ಇರುವೆಗಳನ್ನೋದು ಅಲ್ಲಲ್ಲಿ ಕಾಣಿಸ್ಕೊಳ್ತಿದೆ. ಸೊ ಅದಕ್ಕೋಸ್ಕರ ಫ್ರಿಜ್ ಬ್ಯಾಕ್ ಸೈಡ್ ಗೋಡೆಗೂ ಕೂಡ ಇದೇ ಚಾಕ್ ಪೀಸ್ನ ಬರಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಇರುವೆಗಳ ಕಾಟ ಅನ್ನೋದು ಕ್ರಮೇಣ ಕಡಿಮೆ ಆಗುತ್ತೆ. ಈ ಟ್ರಿಕ್ ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಇದರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟ್, ಈ ಬಾಚಣಿಗೆಗಳಿಗೆ ನಿಂಬೆಹಣ್ಣನ್ನ ಹಚ್ಚಿ ನೋಡಿ, ಇದು ಅದ್ಭುತವಾಗಿ ಹೆಲ್ಪ್ ಆಗುತ್ತೆ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ತಲೆಯಲ್ಲಿ ಜಿಡ್ಡು ಸೆಕೆ ಜಾಸ್ತಿನೇ ಇರುತ್ತೆ. ಆ ಜಿಡ್ಡನ್ನ ನಾವು ಬಾಚಣಿಗೆಯಿಂದ ಬಾಚಿದಾಗ ಆ ಬಾಚಣಿಗೆಗೂ ಕೂಡ ಅದರ ಪಾರ್ಟಿಕಲ್ಸ್ ಅನ್ನೋದು ಅಂಟ್ಕೊಂಡಿರುತ್ತೆ. ಸೊ ಬಾಚಣಿಗೆಯಲ್ಲಿರುವಂತಹ ಸ್ವೆಟ್ ಸ್ಮೆಲ್ ಇರ್ಬೋದು ಅಥವಾ ಯಾವುದೇ ರೀತಿ ಕೊಳೆ ಇರ್ಬೋದು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೇಕು, ಬ್ಯಾಕ್ಟೀರಿಯಾ ಕೂಡ ಈಸಿಯಾಗಿ ಹೋಗಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಫಾಲೋ ಮಾಡ್ಬೋದು. ಫಸ್ಟಿಗೆ ನಾನು ಈ ರೋಲಿಂಗ್ ಬಾಚಣಿಗೆ ಏನಿದೆ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶುವಲಿ ಇದರಲ್ಲಿ ಕೂದಲು ಸಿಕ್ಕಾಕೊಂಡಿರುತ್ತೆ. ಅದನ್ನು ಬೇರೆ ಒಂದು ಟೇಲ್ ಕೂಮ್ನ ತೊಗೊಂಡು ಅದರ ಸಹಾಯದಿಂದ ಕೂದಲೆಲ್ಲ ಈ ಥರ ರಿಮೂವ್ ಮಾಡ್ಕೊಂಡಿದ್ದೀನಿ. ಈ ಬಾಚಣಿಗೆಗಳೆಲ್ಲ ಇಡಿಸೋ ಥರ ಒಂದು ಟ್ರೇನ ತೊಗೊಂಡಿದ್ದೀನಿ. ಇದರ ಪೂರ್ತಿ ನೀರನ್ನ ತುಂಬಿಸ್ಕೊಂಡು ಇದರಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಹಾಕ್ತೀನಿ.
ಇದರಲ್ಲೇ ಪಾತ್ರೆ ತೊಳೆಯುವಂಥ ವಿಮ್ ಲಿಕ್ವಿಡ್ನ ಒಂದು 2-3 ಡ್ರಾಪ್ ಅಷ್ಟು ಹಾಕ್ಕೊಂಡು ಸ್ವಲ್ಪ ವೆನಿಗರ್ ಹಾಕ್ಕೊಳ್ತೀನಿ. ಇವತ್ತು ವೆನಿಗರ್ ಇಲ್ಲದೆ ಇರೋ ಕಾರಣ ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣಿನ ಬಾಚಣಿಗೆ ಮೇಲೆ ಹಾಕಿ ಕ್ಲೀನ್ ಮಾಡೋದ್ರಿಂದ ಇದು ಡಿಸ್ಇನ್ಫೆಕ್ಟೆಂಟ್ ಆಗಿ ವರ್ಕ್ ಆಗುತ್ತೆ, ಡಿಗ್ರೀಸಬಲ್ ಕೂಡ ಹೌದು. ಯಾವುದೇ ರೀತಿ ಗ್ರೀಸಿನೆಸ್ ಎಲ್ಲ ಏನಿರುತ್ತೆ ಬಾಚಣಿಗೆಯಲ್ಲಿ, ಆಯಿಲಿನೆಸ್ ಅನ್ನೋದು ಅದನ್ನು ಈಸಿಯಾಗಿ ರಿಮೂವ್ ಮಾಡುತ್ತೆ. ಮರದ ಬಾಚಣಿಗೆ ಏನಾದ್ರು ಯೂಸ್ ಮಾಡ್ತಿದ್ರೆ ಅಂದರೆ ವುಡನ್ ಬಾಚಣಿಗೆಗಳೇನಾದರೂ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಇಮ್ಮಿಡಿಯೇಟಾಗಿ ನೀರಿಂದ ತೆಗೆದುಬಿಡಿ. ತುಂಬ ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ರೆ ವುಡನ್ ಬಾಚಣಿಗೆಗಳು ಬೇಗ ಹಾಳಾಗುತ್ತೆ. ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ನಲ್ಲ, ಇದೇ ಥರನೇ ಒಂದು ಟೂತ್ ಬ್ರಷ್ನ ತೊಗೊಂಡು ಎಲ್ಲ ಬಾಚಣಿಗೆಗಳನ್ನ ಕೂಡ ನೀಟಾಗಿ ಬ್ರಷ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಒಂದ್ಸತಿ ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಳ್ತಾ ಇದ್ದೀನಿ. ನೀರನ್ನ ನೀವು ಆದಷ್ಟು ಉಗುರು ಬೆಚ್ಚಗಿರೋಂಥ ನೀರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಬಟ್ ನಾನು ಇಲ್ಲಿ ಪ್ಲಾಸ್ಟಿಕ್ ಬಾಚಣಿಗೆಗಳು ಕ್ಲೀನ್ ಮಾಡ್ತಾ ಇರೋದ್ರಿಂದ ತುಂಬ ಜಾಸ್ತಿ ಬಿಸಿ ನೀರನ್ನ ಯೂಸ್ ಮಾಡಿಲ್ಲ. ಬಿಸಿಲಲ್ಲಿ ಒಣಗಾಕೋದ್ರಿಂದ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾ ಎಲ್ಲ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಅಡುಗೆ ಸೋಡಾ ಯೂಸ್ ಮಾಡಿದ್ರೂ ಕೂಡ ಸೇಮ್ ಎಫೆಕ್ಟ್ ಅನ್ನೋದು ಸಿಗುತ್ತೆ. ಈಗ ಎಲ್ಲ ಬಾಚಣಿಗೆಗಳು ಕೂಡ ನೀಟಾಗಿ ಒಣಗಿದೆ, ಅದರ ಜಾಗದಲ್ಲಿ ಇಡ್ತಾ ಇದ್ದೀನಿ. ಆದಷ್ಟು ಒಬ್ಬರು ಯೂಸ್ ಮಾಡಿರೋಂಥ ಬಾಚಣಿಗೆ ಇನ್ನೊಬ್ರು ಯೂಸ್ ಮಾಡದೇ ಇದ್ರೇನೆ ಬೆಟರು. ಕೂದಲು ಉದುರೋ ಸಮಸ್ಯೆ ಇರೋವಂಥವ್ರು ಸಿಕ್ಕ ಬಿಡ್ಸಕ್ಕಂತಾನೆ ಒಂದು ಬ್ರೆಜಲ್ ಅಗಲವಾಗಿರುವಂಥ ಬಾಚಣಿಗೆ ಮತ್ತೆ ನಾರ್ಮಲ್ ಆಗಿ ಬಾಚಕ್ಕಂತಾನೆ ಬ್ರೆಜಲ್ ಹತ್ತಿರವಾಗಿರುವಂಥ ಬಾಚಣಿಗೆನ ಯೂಸ್ ಮಾಡಿದ್ರೆ ಬೆಟರು. ಪ್ರತಿ ಅಡುಗೆ ಮನೆಯಲ್ಲೂ ಕೂಡ ಮಿಕ್ಸಿನ ಯೂಸ್ ಮಾಡ್ತಾನೆ ಇರ್ತೀವಿ. ಈ ತರ ಟ್ರಾನ್ಸ್ಪರೆಂಟ್ ಮಿಕ್ಸಿ ಜಾರ್ಸು ಬೇಗನೆ ಶೇಡ್ ಆಗ್ತಾ ಇರುತ್ತೆ. ನಾ ಚಾಪರ್ಸ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ, ಒಳಗಡೆ ಒಂದು ರೀತಿ ಯೆಲ್ಲೋಯಿಶ್ ಫಾರ್ಮ್ ಆಗಿರುತ್ತೆ. ಆ ಥರ ಆಗ್ದಿರಾ ಬ್ಲೇಡ್ಸ್ ಎಲ್ಲನೂ ನೀಟಾಗಿ ಶೈನಿ ಆಗಿರಬೇಕು, ಜಾರು ಕೂಡ ಟ್ರಾನ್ಸ್ಪರೆಂಟ್ ಆಗಿರಬೇಕು ಅನ್ನೋದಾದ್ರೆ ಒನ್ಸ್ ನೀವು ಮಿಕ್ಸಿ ಜಾರ್ನ ಯೂಸ್ ಮಾಡಿದ್ಮೇಲೆ ಇಲ್ಲಿ ತೋರಿಸ್ದಂಗೆ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕಿ ಸೇಮ್ ಮಿಕ್ಸಿಯಲ್ಲೇ ಒಂದ್ಸತಿ ರನ್ ಮಾಡಿ. ಒಂದು 2 ಸತಿ ಈ ಥರ ರನ್ ಮಾಡೋದ್ರಿಂದ ಮಿಕ್ಸಿ ಜಾರ್ ಒಳಗಡೆ ಇರುವಂತಹ ಬ್ಲೇಡ್ಸ್ ಏನಿರುತ್ತೆ ಅದು ಕೂಡ ಶಾರ್ಪ್ ಆಗೇ ಇರುತ್ತೆ. ಒಳಗಡೆ ಏನಾದರೂ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ಫಾರ್ಮ್ ಆಗಿದ್ರೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಏನಿರುತ್ತೆ ಅದು ಯೆಲ್ಲೋಯಿಶ್ ಫಾರ್ಮ್ ಆಗದಿರ ಇರುತ್ತೆ. ಇದನ್ನು ಜಸ್ಟ್ ನಾರ್ಮಲ್ ಆಗಿ ವಾಟರಲ್ಲಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಈಗಾಗಲೇ ವಿಮ್ ಲಿಕ್ವಿಡ್ ಯೂಸ್ ಮಾಡಿರೋದ್ರಿಂದ ಆ ಜಿಡ್ಡೆಲ್ಲ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಈ ಥರ ಚಾಪರ್ಸ್ ಎಲ್ಲ ಯೂಸ್ ಮಾಡುವಂಥವ್ರು ಬ್ಲೇಡ್ಸು ಶೈನಿಂಗ್ ಹೋಗ್ದಿರಾ ಮತ್ತು ಈ ಬಾಕ್ಸು ಕೂಡ ಕಲರ್ ಚೇಂಜ್ ಆಗದಿರ ಇರಬೇಕು ಅನ್ನೋದಾದರೆ ಇದರಲ್ಲೂ ಕೂಡ ಒಂದು 2-3 ಡ್ರಾಪ್ ಅಷ್ಟು ವಿಮ್ ಲಿಕ್ವಿಡ್ನ ಹಾಕಿಬಿಟ್ಟು ನಾರ್ಮಲ್ ಆಗಿ ನೀವು ಮ್ಯಾನ್ಯುವಲ್ ಆಗಿ ಯಾವ ಥರ ಚಾಪ್ ಮಾಡ್ತಿರೋ ಅದೇ ಥರ ಮಾಡೋದಾದರೆ ಬ್ಲೇಡ್ಸ್ ಒಳಗಡೆ ಏನು ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಅಂಟ್ಕೊಂಡಿರುತ್ತೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಆ ಬಾಕ್ಸು ಕೂಡ ಕಲರ್ ಚೇಂಜ್ ಆಗದಿರ ನೀಟಾಗಿ ಶೈನಿಯಾಗಿ ಇರುತ್ತೆ. ಇನ್ನು ಇದ್ರ ಒಳಗಡೆ ಅಂದರೆ ಸ್ಕ್ರೂ ಹಾಕೋ ಹತ್ರ ಸ್ವಲ್ಪ ರಸ್ಟ್ ಅನ್ನೋದು ಫಾರ್ಮ್ ಆಗಿದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸಮ್ಮರಲ್ಲಿ ಈ ಥರ ಕೂಲ್ ಆಗಿರುವಂಥ ಡ್ರಿಂಕ್ಸು ಮಿಲ್ಕ್ ಶೇಕ್ಸ್ನ ಕುಡಿಬೇಕು ಅಂದರೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಬಟ್ ಡಯಟ್ ಮಾಡೋ ಅಂಥವ್ರು ಈ ಮಿಲ್ಕ್ ಶೇಕಲ್ಲಿ ಬನಾನಾ ಅಥವಾ ಐಸ್ ಕ್ರೀಮ್ಸ್ನ ಥಿಕ್ನೆಸ್ಗೋಸ್ಕರ ಯೂಸ್ ಮಾಡ್ತಾ ಇರ್ತೀವಿ. ಆ ಥಿಕ್ನೆಸ್ಗೋಸ್ಕರ ಐಸ್ ಕ್ರೀಮ್ ಬನಾನಾ ಯೂಸ್ ಮಾಡ್ದಿರಾ ಯಾವ ಥರ ನಾವು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಬೋದು, ಡಯಟ್ ವೈಸು ಕೂಡ ವೆಯ್ಟ್ ಲಾಸ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗೋ ಥರ ಯಾವ ಥರ ಚೇಂಜಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ನಾನಿಲ್ಲಿ ಮಸ್ಕ್ ಮಿಲನ್ ಮಿಲ್ಕ್ ಶೇಕ್ನ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಗೊಂಬೆಗೆ ಸ್ವಲ್ಪ ಲ್ಯಾಕ್ಟೋಸ್ ಇನ್ಫೆಕ್ಷನ್ ಇರೋದ್ರಿಂದ ಮಿಲ್ಕ್ ಬದಲಾಗಿ ಬಾದಾಮ್ನ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ನ ಹಾಕಿ ನೀರು ಹಾಕ್ದಿರನೇ ಈ ಥರ ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ. ಬಾದಾಮ್ನ ನೆನೆಸಿ ಯೂಸ್ ಮಾಡಿದ್ರೆ ಮಿಲ್ಕ್ ಇನ್ನೂ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಈಗ ಇದರಲ್ಲೇ ಮಸ್ಕ್ ಮಿಲನ್ ಬೀಜಗಳೆಲ್ಲ ತೆಗೆದುಬಿಟ್ಟು ಆ ತಿರುಳು ಏನಿರುತ್ತೆ ಅದನ್ನು ಮಾತ್ರನೇ ಅಂದರೆ ಪಲ್ಪ್ ಏನಿರುತ್ತೆ ಅದನ್ನ ಮಾತ್ರನೇ ಹಾಕ್ಕೊಳ್ತಾ ಇದ್ದೀನಿ. ಈ ಪಲ್ಪ್ ಹಾಕಿದ್ಮೇಲೆ ಸ್ವೀಟ್ನೆಸ್ಗೋಸ್ಕರ ಶುಗರ್ ಅಥವಾ ಜಾಗ್ರಿನ ಯೂಸ್ ಮಾಡ್ದಿರಾ ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಗ್ಲಾಸ್ಗೆ 2 ಡೇಟ್ಸ್ ರೀತಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ನೆಸ್ನ ನೀವು ಇನ್ನೂ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ 1 ಗ್ಲಾಸ್ಗೆ 1 ಡೇಟ್ ಮಾತ್ರನೇ ಹಾಕ್ಕೊಳ್ಬೋದು. ಡೇಟ್ಸ್ನ ನೀಟಾಗಿ ತೊಳೆದ್ಬಿಟ್ಟು ಬೀಜನ ತೆಗೆದು ಈ ಥರ ಹಾಕ್ಕೊಳ್ಬೇಕಾಗತ್ತೆ. ಯೂಶುವಲಿ ಮಿಲ್ಕ್ ಶೇಕ್ಸಲ್ಲಿ ಥಿಕ್ನೆಸ್ಗೆ ಬನಾನಾ ಅಥವಾ ಐಸ್ ಕ್ರೀಮ್ನ ಯೂಸ್ ಮಾಡ್ತಾ ಇರ್ತೀವಿ. ಐಸ್ ಕ್ರೀಮ್ ಬನಾನಾ ಬದಲಾಗಿ ಓಟ್ಸ್ ಕೂಡ ಯೂಸ್ ಮಾಡ್ಬೋದು. ಓಟ್ಸಲ್ಲಿ ಫೈಬರ್ ರಿಚ್ ಇರುತ್ತೆ. 30, 35, 40 ಇಯರ್ಸ್ ಆಗ್ತಿದ್ದಂಗೆ ನಮ್ಮ ಹೆಲ್ತ್ನ ತುಂಬ ಕಾನ್ಷಿಯಸ್ಸಿಂದ ನೋಡ್ಕೊಳ್ಬೇಕಾಗತ್ತೆ. ಒಂದು ಸಣ್ಣ ಪುಟ್ಟ ಪೋರ್ಷನ್ ಫುಡ್ಡಲ್ಲಿ ಚೇಂಜ್ ಆದರೂ ಕೂಡ ಇಮ್ಮಿಡಿಯೇಟಾಗಿ ವೆಯ್ಟ್ ಗೇನ್ ಆಗ್ತಾ ಇರ್ತೀವಿ. ಸೊ ಆದಷ್ಟು ಈ ಥರ ಸ್ವಲ್ಪ ಬದಲಾವಣೆ ನಾವು ಸ್ಟಾರ್ಟಿಂಗಿಂದನೇ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ವೆಯ್ಟ್ ಕೂಡ ಬ್ಯಾಲೆನ್ಸ್ ಮಾಡ್ಬೋದು.
ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಮಿಲ್ಕ್ ಶೇಕ್ ಥಿಕ್ನೆಸ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಶುಗರ್ ಹಾಕಿಲ್ಲ ಅಂದ್ರೂ ಡೇಟ್ಸ್ ಯೂಸ್ ಮಾಡಿರೋದ್ರಿಂದ ಸ್ವೀಟ್ನೆಸ್ಸು ಕೂಡ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ. ಸಮ್ಮರ್ಗೆ ಕೂಲ್ ಆಗಿರುವಂಥ ಮಸಾಲೆ ಮಜ್ಜಿಗೆ ಪೌಡರ್ನ ಯಾವ ಥರ ಪ್ರಿಪೇರ್ ಮಾಡೋದು, ಆ ಪೌಡರಿಂದ ಮಸಾಲ ಮಜ್ಜಿಗೆನ ಯಾವ ಥರ ತಯಾರಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟವ್ನ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಕಪ್ಪಷ್ಟು ಧನಿಯಾನ ಹುರ್ಕೊಳ್ಬೇಕಾಗತ್ತೆ. ಧನಿಯಾನ 2 ನಿಮಿಷ ಹುರ್ಕೊಂಡ್ಮೇಲೆ ಅದರಲ್ಲೇನೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಜೀರಿಗೆನ ಹಾಕೊಂಡು ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಸೈಡ್ಗೆ ತೆಗೆದಿಟ್ಕೊಳ್ತೀನಿ. ಈಗ ಇದೇ ಪ್ಯಾನಲ್ಲೇ ಒಂದು 2 ಇಡಿ ಅಥವಾ 1 ಇಡಿಯಷ್ಟು ಫ್ರೆಶ್ ಆಗಿರುವಂಥ ಪುದೀನ ಎಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಒಣಗಿಸಿಟ್ಕೊಂಡಿರುವಂಥ ಪುದೀನ ಎಲೆಗಳಿದ್ರೆ ಇನ್ನೂ ಬೆಟರು. ಇಲ್ಲ ಕಲರ್ ಕರೆಕ್ಟಾಗಿ ಅಂದರೆ ಗ್ರೀನಿಶ್ ಆಗಿ ಇರಬೇಕು ಅನ್ನೋದಾದರೆ ಫ್ರೆಶ್ ಆಗಿರುವಂಥ ಪುದೀನ ಎಲೆಗಳನ್ನ ಈ ಥರ ಪ್ಯಾನಲ್ಲಿ ಹಾಕ್ಕೊಂಡು ಹುರ್ಕೊಳ್ಬೋದು. ಇದರಲ್ಲಿ ನಾನು ಒಣಗಿಸಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಫಸ್ಟಿಗೆ ಈ ಪುದೀನ ಎಲೆಗಳು ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಿದ್ದೀರಲ್ಲ, ಈ ಥರ ಪೌಡರ್ ಆಗಬೇಕು. ಇದನ್ನು ಸೈಡ್ಗೆ ತೆಗೆದಿಟ್ಕೊಂಡು ಫ್ರೆಶ್ ಕರಿಬೇವನ್ನ ಕೂಡ ಇದೇ ಥರ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ. ಈಗ ಒಣ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. 1.5 ಇಂಚಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಪೆಪ್ಪರು, 1 ಟೇಬಲ್ ಸ್ಪೂನಷ್ಟು ಅಜ್ವೈನ್ ಅಂತ ಹೇಳ್ತೀವಲ್ವ, ಆ ಕಾಳುಗಳನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಓಮ್ ಕಾಳು ಪೆಪ್ಪರ್ನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡ್ರೆ ಬೆಟರು. ಬಟ್ ಪೆಪ್ಪರ್ನ ನಾನು ಈಗಾಗಲೇ ಒಂದು ಸತಿ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಅದರಲ್ಲೇ ಹಾಕ್ಕೊಂಡು ಇನ್ನೊಂದು ಸತಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದೇ ಪ್ಲೇಟಲ್ಲೇ ಹಾಕ್ಕೊಳ್ತೀನಿ. ಈಗ ನಾವೇನು ಹುರಿದಿಟ್ಕೊಂಡಿದ್ದೀವಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ 1/4 ಸ್ಪೂನಷ್ಟು ಇಂಗು ಪ್ರಿಸರ್ವೇಟಿವ್ ಆಗಿ ಉಪ್ಪನ್ನ ಹಾಕ್ಕೊಳ್ಬೋದು. ಅಂದರೆ ಈ ಪೌಡರ್ನ ಒನ್ಸ್ ಮಾಡಿ ಇಟ್ಕೊಂಡ್ರೆ ಒಂದು ವರ್ಷ ಪೂರ್ತಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನ ಅಂದರೆ ರಾಕ್ ಸಾಲ್ಟ್ನೇ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಆಗ ಮಾತ್ರನೇ ಈ ಫ್ಲೇವರ್ಸ್ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ಈ ಪ್ರೋಸೆಸ್ನ ಮಾಡುವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಆದಷ್ಟು ಡ್ರೈ ಆಗಿರೋ ಥರನೇ ನೋಡ್ಕೊಳ್ಬೇಕು. ಮಿಕ್ಸಿಗೆ ಹಾಕಬೇಕಾದ್ರೂ ಕೂಡ ಕೈ ವೆಟ್ಟಾಗಿರಬಾರ್ದು. ಅಂದರೆ ಈ ಪೌಡರ್ನ ವರ್ಷಗಳಗಟ್ಟಲೆ ಸ್ಟೋರ್ ಮಾಡಬೇಕು ಅನ್ನೋದಾದರೆ ಅದಷ್ಟು ಸ್ವಲ್ಪ ಪ್ರಿಕಾಷನ್ಸ್ನ ತೊಗೊಳ್ಳೇಬೇಕಾಗತ್ತೆ. ಮಿಕ್ಸಿಗೆ ಹಾಕಿರೋವಂಥ ಪೌಡರ್ ಕೂಡ ಅಷ್ಟೇ ನೀವು ಬೇಕಂದರೆ ಜರಡಿ ಮಾಡ್ಕೊಳ್ಬೋದು. ಇಲ್ಲಿ ತುಂಬಾ ನುಣ್ಣಗೆ ಹಾಕಿರೋದ್ರಿಂದ ನಾನು ಡೈರೆಕ್ಟಾಗಿ ಡಬ್ಬಿಗೆ ತುಂಬಿಸಿ ಇಟ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವ ಪೌಡರ್ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಅಂತ. ಈ ಪೌಡರ್ನ ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. ಇದನ್ನು ಒಂದು ವರ್ಷ ತನಕ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು. ಮೊದಲೆಲ್ಲ ಈ ಪೌಡರ್ನ ಪ್ರಿಪೇರ್ ಮಾಡುವಾಗ ಧನಿಯಾನ ಬಿಟ್ಟು ಉಳಿದಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಪೌಡರ್ ಮಾಡ್ಕೊಳ್ತಿದ್ದೆ. ಆ ಮಸಾಲೆ ಫ್ಲೇವರ್ ಅನ್ನೋದು ಇನ್ನೂ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಧನಿಯಾನ ಯೂಸ್ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲ ಮಸಾಲೆ ಫ್ಲೇವರ್ ಜಾಸ್ತಿ ಬೇಡ ಅನ್ನೋದಾದರೆ ಧನಿಯಾನ ಸ್ಕಿಪ್ ಮಾಡ್ಬೋದು. ಈಗ ಈ ಪೌಡರ್ನ ಯೂಸ್ ಮಾಡಿಕೊಂಡು ಮಸಾಲ ಮಜ್ಜಿಗೆನ ಯಾವ ಥರ ರೆಡಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 4 ಸೌಟಷ್ಟು ಮೊಸರನ್ನ ತೊಗೊಂಡು ಅದರಲ್ಲಿ 1 ಸ್ಪೂನಷ್ಟು ಈ ಪೌಡರ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಜ್ಜಿಗೆನ ಚೆನ್ನಾಗಿ ಕಡ್ಕೊಳ್ಬೇಕಾಗತ್ತೆ. ಮಜ್ಜಿಗೆ ಅಲ್ಲ, ಮೊಸರನ್ನ ಚೆನ್ನಾಗಿ ಕಡ್ಕೊಳ್ಬೇಕಾಗತ್ತೆ. ಈಗ ಇದರಲ್ಲಿ 1 ಸ್ಪೂನ್ ಆಫ್ ಮೊಸರಿಗೆ ಒಂದು 3 ಇಂದ 4 ನೀರನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಥಿಕ್ನೆಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನೀರು ಸ್ವಲ್ಪ ಹೆಚ್ಚಿಗೂ ಹಾಕ್ಕೊಳ್ಬೋದು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದು ಕೂಲಾಗಿ ಕುಡಿಬೇಕು ಅನ್ನೋದಾದರೆ ಒಂದು ಜಾರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಸರ್ವ್ ಮಾಡೋದ್ರಿಂದ ತುಂಬ ಕೂಲಿಂಗ್ ಆಗಿರುತ್ತೆ, ಬಾಡಿಗೂ ಕೂಡ ತಂಪು. ಲಾಸ್ಟ್ ವಿಡಿಯೋಸಲ್ಲಿ ಮಸಾಲ ಮಜ್ಜಿಗೆನ ತೋರಿಸಿದಾಗ ತುಂಬ ಜನ ಆ ಪೌಡರ್ನ ಯಾವ ಥರ ತಯಾರಿ ಮಾಡೋದು ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಅರ್ಧ ಗಂಟೆ ಆದಮೇಲೆ ಸರ್ವ್ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಿಂದ ಬಂದಾಗ ಸರ್ವ್ ಮಾಡಿದಾಗ ತುಂಬ ಇಷ್ಟಪಟ್ಟು ಕುಡಿತಾರೆ. ಸ್ಪೆಷಲಿ ನಮ್ಮನೇಲಿರುವಂಥ ಮಕ್ಕಳು ಒಂದು ದಿನಕ್ಕೆ ಸಮ್ಮರ್ ಸ್ಟಾರ್ಟ್ ಆಗಿದೆ ಅನ್ನೋದಾದರೆ 3 ಇಂದ 4 ಗ್ಲಾಸಷ್ಟು ಮಜ್ಜಿಗೆನ ಡೆಫಿನೆಟ್ಲಿ ಇಂಟೇಕ್ ತಗೊಳ್ತಾರೆ. ಸಮ್ಮರಲ್ಲಿ ಬಾಡಿ ಇನ್ನೂ ತಂಪಾಗಿ ಇರಬೇಕು, ಜೊತೆಗೆ ಹೈಡ್ರೇಟಿಂಗ್ ಆಗಿರಬೇಕು ಅನ್ನೋದಾದರೆ ನಾವು ನಾರ್ಮಲಾಗಿ ಯಾವ ಡ್ರಿಂಕ್ಸ್ ತೊಗೊಳ್ತೀವಿ, ತಂಪು ಪಾನೀಯಗಳು ಅಂದರೆ ಮನೆಯಲ್ಲೇ ತಯಾರಿ ಮಾಡ್ಕೊಂಡಿರುವಂಥ ಪಾನೀಯಗಳೇನು ತೊಗೊಳ್ತೀವಿ ಅದರಲ್ಲಿ ಚಿಯಾ ಅಥವಾ ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ಬೋದು. ಇದು ಫೈಬರ್ ರಿಚ್ ಕೂಡ ಹೌದು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಇರುತ್ತೆ. ಇದರಲ್ಲಿ ಧೂಳಿನಾಂಶ ಹೋಗೋದಕ್ಕೋಸ್ಕರ ನಾನು ಇಲ್ಲಿ ನೋಡ್ತಿದ್ದೀರಲ್ವ ಈ ಥರ ಜಾಲರನ್ನ ತೊಗೊಂಡು ಅದರಲ್ಲಿ ತೊಳೆದ್ಬಿಟ್ಟು ಒಂದು ಗ್ಲಾಸಲ್ಲಿ ಹಾಕ್ಕೊಂಡಿದ್ದೀನಿ.
ಈಗ ಈ ಗ್ಲಾಸ್ ಪೂರ್ತಿ ತುಂಬೋವರೆಗೂ ನೀರನ್ನ ಹಾಕ್ಕೊಳ್ತೀನಿ. ಯೂಶ್ವಲಿ ಈ ಬೀಜಗಳನ್ನ ತೊಳಿತಾ ಇದ್ದಂಗೆ ಉಬ್ಕೊಂಡ್ಬಿಡುತ್ತೆ. ಸ್ಪೆಷಲಿ ನನಗೆ ಚಿಯಾ ಸೀಡ್ಸ್ಗಿಂತ ಸಬ್ಜಾ ಸೀಡ್ಸ್ ಅಂದರೆ ತುಂಬಾ ಇಷ್ಟ. ನಿಮ್ಮಲ್ಲಿ ಈ 2 ಸೀಡ್ಸಲ್ಲಿ ಯಾವ್ದು ಜಾಸ್ತಿ ಯೂಸ್ ಮಾಡ್ತೀರಾ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಒನ್ಸ್ ಈ ಥರ ನೆನೆಸಿಟ್ಕೊಂಡ್ರೆ 15 ನಿಮಿಷ ಆದಮೇಲೆ ಈ ಒಂದು ಬೀಜಗಳನ್ನ ಎಲ್ಲ ರೀತಿಯ ಪಾನಿಗಳಲ್ಲೂ ಹಾಕ್ಕೊಳ್ಬೋದು. ಅಂದರೆ ಮಜ್ಜಿಗೆ ಇರ್ಬೋದು, ಮಿಲ್ಕ್ ಶೇಕ್ಸ್ ಇರ್ಬೋದು, ಫ್ರೂಟ್ ಕಸ್ಟರ್ಡ್ಸ್ ಇರ್ಬೋದು, ಸಲಾಡ್ಸಲ್ಲಿ ಕೂಡ ಇದನ್ನು ಹಾಕ್ಕೊಳ್ಬೋದು. ವೆಯ್ಟ್ ಲಾಸ್ ಮಾಡೋಕ್ಕೂ ಅದ್ಭುತವಾಗಿ ಇದು ವರ್ಕ್ ಆಗುತ್ತೆ. ಇನ್ನು ನಾನು ಈ ಜಾರಲ್ಲಿ ನೀರನ್ನ ತುಂಬಿಸ್ಕೊಂಡು ಸ್ವಲ್ಪ ಸೀಡ್ಸ್ನ ಹಾಕಿ ಬಿಟ್ಬಿಡ್ತೀನಿ. ಡೇಯಲ್ಲಿ ಯಾವುದಾದ್ರೂ ಒಂದು ಟೈಮಲ್ಲಿ ಇದನ್ನು ಇಂಟೇಕ್ ತೊಗೊಳ್ಬೋದು ಅನ್ನೋದ್ರಿಂದ. ಈಗ ಎಲ್ಲರಿಗೂ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿಬಿಟ್ಟಿದೆ. ಒಂದೇ ಥರ ಬೇಳೆ ಯೂಸ್ ಮಾಡೋದಕ್ಕಿಂತ 3-4 ರೀತಿಯ ಬೇಳೆಗಳನ್ನ ಒಟ್ಟಿಗೆ ಯೂಸ್ ಮಾಡ್ತಿರ್ತೀವಿ. ದಾಲ್ ಮಾಡಬೇಕಾದ್ರೆ, ಮಸಪ್ ಮಾಡಬೇಕಾದ್ರೆ, ನಿಮ್ಮದೇ ಆದಂಥ ಒಂದು ರೀತಿಯ ರೆಸಿಪಿಗಳನ್ನ ಮಾಡಬೇಕಾದ್ರೆ ದಾಲ್ ಅಂದರೆ ಸ್ಪೆಷಲಿ ಬೇಳೆಗಳನ್ನ ಯೂಸ್ ಮಾಡಿದಾಗ ಒಂದು ಬೇಳೆಗಿಂತ 4-5 ರೀತಿಯ ಬೇಳೆನ ಯೂಸ್ ಮಾಡಿದ್ರೆ ಇನ್ನೂ ಹೆಲ್ತ್ ವೈಸ್ ಒಳ್ಳೆಯದು ಅನ್ನೋದ್ರಿಂದ. ಬಟ್ 4-5 ರೀತಿಯ ಬೇಳೆಗಳ ಬಾಕ್ಸ್ಗಳನ್ನ ಒಟ್ಟಿಗೆ ತೆಗೆದು ಎಲ್ಲದನ್ನ ಸ್ವಲ್ಪ ಸ್ವಲ್ಪ ಹಾಕಬೇಕು ಅಂದರೆ ಸ್ವಲ್ಪ ಟೈಮ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಬೇಸಿಗೆಯಲ್ಲಿ ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಕೆಲಸಗಳು ಬೇಗ ಮುಗಿಸ್ಕೊಳ್ಳೋದಕ್ಕೋಸ್ಕರ ದಾಲ್ ಮಾಡುವಾಗ, ಮಸಪ್ ಮಾಡುವಾಗ ಒಟ್ಟಿಗೆ ನಾನು 4-5 ರೀತಿಯ ಬೇಳೆಗಳನ್ನ ಒಂದೇ ಸಮಾನ ಹಾಕೋದಕ್ಕೋಸ್ಕರ ಈ ಥರ ಸೆಕ್ಷನ್ ಬಾಕ್ಸ್ನ ತೊಗೊಂಡಿದ್ದೀನಿ. ಇದು ಜೀರಿಗೆ ಎಲ್ಲ ಬರುತ್ತೆ ಅಲ್ವಾ, ಈ ಪಾನೆಲ್ಲ ಮಾಡಬೇಕಾದ್ರೆ ಕಲರ್ಫುಲ್ ಜೀರಿಗೆಗಳು ಹಾಕ್ತೀವಲ್ವ, ಆ ಒಂದು ಬಾಕ್ಸು. ಇದರಲ್ಲಿ ಒಂದು 3-5 ಸೆಕ್ಷನ್ಸ್ ಏನೋ ಇದೆ. ನಾನಿಲ್ಲಿ 4 ರೀತಿಯ ಬೇಳೆಗಳನ್ನ ಒಂದೇ ಬಾಕ್ಸಲ್ಲೇ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ರೀತಿಯ ಬೇಳೆನ ಯೂಸ್ ಮಾಡ್ತೀರಾ ಆ ಥರ ಕೂಡ ನೀವು ತುಂಬಿಸ್ಕೊಳ್ಬೋದು. ಈ ರೀತಿ ಸೆಕ್ಷನ್ ಬಾಕ್ಸಸ್ಸು ಈಗ ಗ್ಲಾಸಲ್ಲೂ ಕೂಡ ಅವೈಲಬಲ್ ಇದೆ. ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಕೂಡ ಮಾಡಿ, ನಾನು ಟ್ಯಾಗ್ ಮಾಡ್ತೀನಿ. ನೋಡ್ತಿರ್ಬೋದು ಇಲ್ಲಿ ನಾನು 4 ರೀತಿಯ ಬೇಳೆನ ತೊಗೊಂಡಿದ್ದೀನಿ. ಪ್ರತಿ ಸರ ಕೂಡ ಒಂದೊಂದು ಬಾಕ್ಸ್ನ ತೆಗೆದು ಸ್ವಲ್ಪ ಸ್ವಲ್ಪ ಬೇಳೆ ಹಾಕೋದಕ್ಕಿಂತ ಒಟ್ಟಿಗೆ ಈ ಒಂದು ಬಾಕ್ಸ್ನ ತೆಗೆದ್ರೆ ಸಾಕಾಗುತ್ತೆ. ಇನ್ನು ಇದು ನೀಟಾಗಿ ಲಾಕ್ ಕೂಡ ಆಗುತ್ತೆ. ಯಾವ ಬೇಳೆನ ಸಪ್ರೇಟಾಗಿ ತೆಗಿಬೇಕೋ ಅಲ್ಲಿ ಓಪನ್ ಮಾಡಿ ಕೂಡ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಅಬ್ಸರ್ವ್ ಮಾಡಿದ್ರಲ್ಲ, ಕುಕ್ಕರ್ ವಿಸಿಲ್ ಹಾಕಿದಾಗ ಅಡುಗೆ ಮಾಡುವಾಗ ವೇಪರ್ಸ್ ಎಲ್ಲ ಗೋಡೆಗೆ ಅಂಟ್ಕೊಂಡಿರುತ್ತೆ. ಸ್ಪೆಷಲಿ ಈ ಒಂದು ಹ್ಯುಮಿಡಿಟಿಗೆ, ಅಂದರೆ ಸಮ್ಮರಲ್ಲಿರುವಂಥ ಹ್ಯುಮಿಡಿಟಿಗೆ ಈ ಥರ ಏನಾದರೂ ಕುಕ್ ಮಾಡುವಾಗ ಅದರ ಹಬೆ ಎಲ್ಲ ತುಂಬ ಜಿಡ್ಡಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಗ್ಯಾಸು ಗೋಡೆಗೆಲ್ಲ ಅಂಟ್ಕೊಂಡು ಅದು ಜಿಡ್ಡಾಗಿ ಗ್ರೀಸಿಯಾಗಿ ಅದಕ್ಕೆ ಸಣ್ಣ ಸಣ್ಣ ಇರುವೆಗಳು, ಪೆಸ್ಟ್ ಎಲ್ಲ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಆ ಥರ ಆಗಬಾರ್ದು ಅನ್ನೋದಾದರೆ ಓಲ್ ಡೇಯಲ್ಲಿ ಯಾವುದಾದ್ರೂ ಒಂದು ಟೈಮಲ್ಲಾದ್ರೂ ನೀವು ಈ ಥರ ಪ್ರಿಕಾಷನ್ಸ್ ತೊಗೊಳ್ಳೇಬೇಕಾಗತ್ತೆ. ಫಸ್ಟಿಗೆ ನಾನು ಕೌಂಟರ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಬೆಳಗ್ಗೆಯಿಂದ ನಾನು ಯಾವ್ಯಾವ ಬಾಟಲ್ಸ್ನ ಯೂಸ್ ಮಾಡಿದ್ದೆ ಅದನ್ನೆಲ್ಲ ಕೂಡ ಒಂದ್ಸತಿ ವೈಪ್ ಮಾಡಿ ಅದರ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆಯಿಲ್ ಬಾಟಲ್ ಇರ್ಬೋದು, ಹನಿ ಬಾಟಲ್ಲು, ಸೊ ಇದೇ ಥರ. ಅಡುಗೆ ಮಾಡುವ ಹರಿಬರಿಯಲ್ಲಿ ಎಲ್ಲ ಬಾಟಲ್ಸ್ ಮೇಲೂ ಕೂಡ ನಮ್ಮ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಬಿದ್ದಿರುತ್ತೆ. ಆ ಒಂದು ಕೈಗಳಲ್ಲಿ ಏನು ಮುಟ್ಟಿರ್ತೀವಿ ಆ ಜಿಡ್ಡೆಲ್ಲನೂ ಅಂಟ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಈ ಥರ ಒಂದು ಸತಿ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯೂಶ್ವಲಿ ಮುಂಚೆ ಎಲ್ಲ ಈ ಒಂದು ರೊಟ್ಟಿನ ನಾನು ನೈಟಲ್ಲಿ ಸೆಟ್ ಮಾಡ್ಕೊಳ್ತಿದ್ದೆ. ಬಟ್ ನೈಟಲ್ಲಿ ತುಂಬ ಜಾಸ್ತಿ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಅನ್ನೋದ್ರಿಂದ ಅಡುಗೆ ಆಗಿದ್ದ ಕೂಡಲೇ, ಬೆಳಗ್ಗೆ ಅಡುಗೆ ಆಗಿದ್ದ ಕೂಡಲೇ ಈ ಕೆಲಸಗಳನ್ನ ಮಾಡ್ಕೊಳ್ತೀನಿ. ಸ್ಟವ್ ಸುತ್ತಮುತ್ತ ಜಿಡ್ಡಿಲ್ಲ ಅಂದ್ರೂ ಆದಷ್ಟು ವೆನಿಗರ್ ಲಿಕ್ವಿಡ್ನ ಡೆಫಿನೆಟ್ಲಿ ಯೂಸ್ ಮಾಡಿ. ನಾವು ಎಷ್ಟೇ ಜಿಡ್ಡಿಲ್ಲ ಅಂದರೂ ಸ್ವಲ್ಪ ಅದು ಆಯಿಲಿನೆಸ್ ಅನ್ನೋದು ಇದ್ದೇ ಇರುತ್ತೆ. ವೆನಿಗರ್ ಸ್ಪ್ರೇನ ಯೂಸ್ ಮಾಡಿದಾಗ ಆ ಜಿಡ್ಡೆಲ್ಲ ಸಾಫ್ಟ್ ಆಗುತ್ತೆ. ಇರುವೆಗಳು ಆ ವೆನಿಗರ್ ಸ್ಮೆಲ್ಗೆ ಬರದೆ ಕೂಡ ಇರುತ್ತೆ. ಇನ್ನು ನಾನು ಲಾಸ್ಟ್ ವೀಕೆ ಕಿಚನ್ ಮೇಕೋವರ್ನ ಮಾಡಿದ್ದೆ, ಕೌಂಟರ್ ಮೇಕೋವರ್ನ. ಸೊ ಆ ಟೈಮಲ್ಲಿ ಈ ಒಂದು ಟೂಲ್ಸ್ ಎಲ್ಲನೂ ಯೂಸ್ ಮಾಡಿದ್ದೆ. ಅವುಗಳನ್ನ ನಾನು ಪ್ರತಿನಿತ್ಯ ಒಂದ್ಸತಿ ಒರೆಸಿಡ್ತೀನಿ. ಸಾಮಾನ್ಯವಾಗಿ ವುಡನ್ ರ್ಯಾಕ್ಸ್ ಜಿಡ್ಡಾದರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಆದಷ್ಟು ಜಿಡ್ಡಾಗ್ದಿರ ಎವ್ರಿ ಡೇ ಒಂದು ವೈಪ್ ಮಾಡಿ. ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಕುಟಾಣಿಗಳು ನಾನು ಸುಮಾರಷ್ಟು ಇಟ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೆ. ಇದರ ಲಿಂಕ್ ಕೂಡ ಸುಮಾರು ಜನ ಕೇಳಿದ್ದೀರಾ. ಇದು ಆನ್ಲೈನಲ್ಲಿ ತೊಗೊಂಡಿಲ್ಲ. ಸೊ ಇನ್ಸ್ಟಾದಲ್ಲೂ ಕೂಡ ಒಳ್ಳೆ ವ್ಯೂಸೇ ಬಂದಿದೆ ಇದಕ್ಕೆ. ಇಲ್ಲಿ ನೀವು ನೋಡ್ತಾ ಇದ್ರೆ ನಾರ್ಮಲ್ ಆಗಿ ನಾನು ಒಂದು ವೈಟ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಲ್ಲ, ಇದು ಫೋಮ್ ಶೀಟು. ಏನಾದರೂ ಗ್ಲಾಸ್ವೇರ್ ಆರ್ಡರ್ ಮಾಡಿದಾಗೆಲ್ಲ ಕೂಡ ಈ ಥರ ಫೋಮ್ ಶೀಟಿಂದ ಕವರ್ ಮಾಡಿ ಕೊಡ್ತಾರಲ್ವಾ, ಈ ಫೋಮ್ ಶೀಟ್ನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಾದರೆ ಕುಟಾಣಿನ ಇದರಿಂದ ಕವರ್ ಮಾಡ್ಬೋದು. ಅಥವಾ ಕುಟಾಣಿಯಲ್ಲಿ ಏನಾದ್ರು ಕುಟ್ಟಬೇಕಾದ್ರೆ ಕೆಳಗಡೆ ಲೇಯರ್ ಆಗಿ ಕೂಡ ಈ ಶೀಟ್ನ ಯೂಸ್ ಮಾಡ್ಬೋದು. ಆ ಕಡೆ ಈ ಕಡೆ ಅಲಗಾಡ್ದಿರ ಇರುತ್ತೆ. ನಾನು 2 ಶೀಟ್ನ ಇಟ್ಕೊಂಡಿದ್ದೀನಿ, ಪುಟ್ಟದಾಗಿರುವಂಥ ಒಂದು ಕುಟಾಣಿನ ಇಟ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಸೌಂಡ್ ಯಾವ ಥರ ಡಿಫ್ರೆನ್ಸ್ ಇರುತ್ತೆ ಈ ಶೀಟ್ ಹಾಕಿದಾಗ, ಶೀಟ್ ಇಲ್ಲ ಅಂದಾಗ.
ನೀವು ಏನಾದರೂ ಗ್ಲಾಸ್ವೇರ್ ಆರ್ಡರ್ ಮಾಡಿದಾಗ ಈ ಥರ ಫೋಮ್ ಶೀಟ್ಸ್ ಬಂದೇ ಬರುತ್ತೆ. ಅವುಗಳನ್ನ ಬಿಸಾಡ್ದಿರಾ ಈ ಥರ ಕುಟಾಣಿನ ಕವರ್ ಮಾಡೋಕ್ಕಿರ್ಬೋದು, ಕುಟಾಣಿ ಕೆಳಗಡೆ ಇಡೋಕ್ಕಿರ್ಬೋದು ಯೂಸ್ ಮಾಡಿ. ಪ್ರತಿನಿತ್ಯ ಒಮ್ಮೆ ಆದ್ರೂ ಈ ಥರ ಚುಮ್ನಿ ಮೇಲೆ ಇರ್ಬೋದು, ಮತ್ತು ಅಡುಗೆ ಮನೆಯಲ್ಲಿ ಕಿಟಕಿ ಇರುತ್ತೆ ಅಲ್ವಾ ಸ್ಟವ್ ಪಕ್ಕದಲ್ಲಿ, ಆ ಕಿಟಕಿನ ಒಂದು ಸತಿ ಆದ್ರೂ ವೈಪ್ ಮಾಡಿ ಇಡಿ. ಪ್ರಿಕಾಷನ್ಸ್ನ ತಗೊಳ್ಳೋದ್ರಿಂದ ನಿಮ್ಮ ಅಡುಗೆ ಮನೆ ಜಿಡ್ಡ ಆಗದಿರಾ ನೀಟಾಗಿ ಶೈನಿಯಾಗಿರುತ್ತೆ. ಸಣ್ಣ ಸಣ್ಣ ಇರುವೆಗಳು ಕೂಡ ಬರ್ದಿರ ಇರುತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು, ಮೋಟಿವೇಶ್ನಲ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.